ಹ್ಯಾಲೋ. ಸೊ ಗೆಟ್ ಆನ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಯಾವಾಗಲೂ ರೆಡಿ ಆಗೋದು ತೋರಿಸ್ತಿದ್ದೆ, ಇವತ್ತು ಅನ್ರೆಡಿ ಆಗೋದು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ನಮ್ಮ ರಿಲೇಟಿವ್ ಮದುವೆಗೆ ಹೋಗಿದ್ದೆ, ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಇದ್ದಿದ್ದು. ಅರೌಂಡ್ 10:30 ಆಗಿತ್ತು ಮನೆಗೆ ಬರೋಷ್ಟರಲ್ಲ. ಏನು ಗೊತ್ತಾ, ನನಗೆ ಸ್ಯಾರಿ ಉಟ್ಕೊಳ್ಳೋವಾಗಿರೋ ಜೋಶು ಸ್ವಲ್ಪ ಹೊತ್ತಾದ್ಮೇಲೆ ಇರಲ್ಲ. ನಿಜ, ನನಗೆ ಜಾಸ್ತಿ ಹೊತ್ತು ಸ್ಯಾರಿ ಹಾಕ್ಕೊಂಡಿದ್ರೆ, ಅದರಲ್ಲೂ ಒನ್ ಪಿನ್ ಹಾಕ್ಕೊಂಡ್ರೆ ಅಂತೂ ಬೇಡಾಕತ್ತೆ, ಸುಸ್ತಾಗಿ ಹೋಗುತ್ತೆ. ನಿಜ, ದಿನ ಪೂರ್ತಿ ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಪ್ಪ, ನನಗಂತೂ ಆಗಲ್ಲಪ್ಪ. ಸ್ಯಾರಿ ಹಾಕ್ಕೊಂಡ್ರೆ ನೋಡೋಕ್ಕೆ ಚಂದ ಅಷ್ಟೇ, ಲೈಕ್ ಮೇಂಟೈನ್ ಮಾಡೋದು ಒಂದು ಸಖತ್ ಕಷ್ಟ. ನಿಮಗೂ ಹಂಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಫಸ್ಟ್ ಲೆಟ್ಸ್ ಚೇಂಜ್ ದಿ ಔಟ್ಫಿಟ್. ನೋಡಿದ ಚಿಟಿಕೆ ಹೊಡೆದಂಗೆ ಆಗೋಯ್ತು. ನಿಜವಾಗ್ಲೂ ಹಂಗೆ ಆಗೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ. ಓಕೆ, ಈಗ ಮೇಕಪ್ ರಿಮೂವ್ ಮಾಡೋಣ. ನನ್ನ ಮೇಕಪ್ ಎಲ್ಲ ಮೆಲ್ಟ್ ಮಾಡೋಕ್ಕೆ ಈ NYBE ಅವ್ರದ್ದು ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡಿದ್ರೆ ಮೇಕಪ್ ಎಲ್ಲ ಕ್ಲೀನಾಗಿ ಮೆಲ್ಟ್ ಆಗುತ್ತೆ. ಬೇಸಿಕಲಿ ಡಬಲ್ ಕ್ಲೆನ್ಸಿಂಗ್ ಅಂದ್ಕೊಳ್ಳಿ. ಆರ್ ಯು ರೆಡಿ ಟು ವಾಚ್ ದೆವ್ವ? ನೋಡೋಕೆ ಆಸೆನಾ, ಆದರೆ ತೋರ್ಸೋಕೆ ನಂಗೆ ಆಸೆ ಇಲ್ಲ ಬಿಡಿ. ಸೊ ಇದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೋತೀನಿ. ಫಸ್ಟ್ ಕಾಜಲ್ ಯೂಸ್ ಮಾಡಿದರೆ ಇಯರ್ಬಡ್ಸ್ ಆ್ಯಂಡ್ ಮೈಸೆಲ್ಲ ವಾಟರ್ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಸ್ನ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ದೆನ್ ಪ್ಲಮ್ ಅವ್ರದ್ದು ಟೋನರ್ ಯೂಸ್ ಮಾಡ್ತೀನಿ ಹೈಡ್ರೇಟ್ ಆಗೋಕ್ಕೆ. ಇದು ನಾರ್ಮಲ್ ಮಾರ್ನಿಂಗಲ್ಲೂ ಯೂಸ್ ಮಾಡ್ತೀನಿ, ಈವ್ನಿಂಗಲ್ಲೂ ಯೂಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕಾಸ್ರೆಕ್ಸ್ ಅವ್ರದ್ದು ಸ್ನೇಲ್ ಮ್ಯೂಕನ್ ಎಸೆನ್ಸ್ ಯೂಸ್ ಮಾಡ್ತೀನಿ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮತ್ತು ನೈಟ್ ರಿಪೇರ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ನಾನು ಮೇಕಪ್ ಹಾಕಿದಾಗ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಅದಾದಮೇಲೆ ಮಾಯ್ಶ್ಚರೈಸರ್ ಪ್ಲಮ್ ಅವ್ರದ್ದು ವಾಟರ್ ಬೇಸ್, ತುಂಬ ಕೂಲಿಂಗ್ ಆಗಿರುತ್ತೆ. ಇದು ನಾನು ನೈಟಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಲಿಪ್ ಬಾಮ್ ಹಚ್ಕೋತೀನಿ. ಸೊ ಇದು ನಾನು ನೈಟಲ್ಲಿ ಮೇಕಪ್ ಹಾಕಿದಾಗ ಯೂಸ್ ಮಾಡೋವಂಥ ಸ್ಕಿನ್ ಕೇರ್ ಐಟಮ್ಸ್ ಅವ್ರ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಜಡೆ ಹಾಕ್ಕೊಂಡು ಮಲ್ಕೋತೀನಿ. ಅಂದರೆ ಈ ಸ್ಟೆಪ್ ಒಂಥರ ಆಪ್ಷನಲ್ ಅಂದ್ಕೊಳ್ಬೋದು. ನಾನು ಯಾವಾಗಲೂ ಜಡೆ ಹಾಕ್ಕೊಂಡು ಮಲ್ಕೋತೀನಿ ಅನ್ನೋದಿಲ್ಲ, ಜಸ್ಟ್ ಯಾವಾಗಾದರೂ ಹಾಕ್ಕೋಬೇಕು ಅನ್ಸಿದ್ರೆ ಮಾತ್ರ ಮಾಡ್ತೀನಿ. ಆ್ಯಂಡ್ ಯಾ, ದಟ್ಸ್ ಇಟ್. ಫೈನಲಿ ನಮ್ಮ ಈ ಗೆಟ್ ಆನ್ ರೆಡಿ ವಿತ್ ಮೀ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.